63% ಭ್ರಷ್ಟಾಚಾರ. ಇದು ಬಿಜೆಪಿ ಕಾಲದ್ದು, ಕಾಂಗ್ರೆಸ್ ಕಾಲದ್ದು? ನನ್ನ ಪ್ರಕಾರ ಅದು ಎರಡನೇ ಪ್ರಶ್ನೆ. 63% ಭ್ರಷ್ಟಾಚಾರದೊಂದಿಗೆ ಕರ್ನಾಟಕ 5ನೇ ಸ್ಥಾನದಲ್ಲಿದೆ ಅಂದರೆ ಮೊದಲ 4 ಸ್ಥಾನದಲ್ಲಿರುವ ರಾಜ್ಯಗಳಲ್ಲಿನ ಭ್ರಷ್ಟಾಚಾರ ಎಷ್ಟು? 63% 5ನೇ ಸ್ಥಾನ ಅನ್ನೋದಾದರೆ ಮೊದಲ 4 ಸ್ಥಾನಗಳಲ್ಲಿರುವ ರಾಜ್ಯದ ಭ್ರಷ್ಟಾಚಾರ ಎಷ್ಟು? ಭ್ರಷ್ಟಾಚಾರ ಅನ್ನುವಂಥದ್ದು ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದ ಮಟ್ಟದಲ್ಲೂ ಎಲೆಕ್ಷನ್ ಇಶ್ಯೂ ಅಷ್ಟೇ. 2023ರ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಕ್ಯಾಂಪೇನ್ ನೆನಪಿದೆ ನಿಮಗೆ. 40% ಸರ್ಕಾರ, ಪೇ CM ಎಲ್ಲ ಆಯಿತು. ಅಧಿಕಾರಕ್ಕೆ ಬಂದು 2.5 ವರ್ಷ ಆದರೂ ಆ ಆರೋಪಗಳ ಮೇಲೆ ಆ್ಯಕ್ಷನ್ ಏನಾಗಿದೆ ಅನ್ನುವುದಕ್ಕೆ ಒಬ್ಬರ ಹತ್ರನೂ ಸ್ಪಷ್ಟ ಉತ್ತರ ಇಲ್ಲ. PSI ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಅಂತೆ, ಕೋವಿಡ್ ಖರೀದಿ ಹಗರಣ ಅಂತೆ. ಇನ್ನೊಂದು ಕಡೆ ಕೇಂದ್ರದಲ್ಲಿ 12 ವರ್ಷ ಆಯಿತು ಸರ್ಕಾರ ಬಂದು. 2014ರ ಇವರ ಪ್ರಚಾರ ನಮಗೆ ನೆನಪಿಲ್ಲವೇ? 2014ರ ಲೋಕಸಭಾ ಚುನಾವಣೆಯ ಪ್ರಚಾರ, ಕಾಮನ್ವೆಲ್ತ್ ಗೇಮ್ ಹಗರಣ, ಕಲ್ಲಿದ್ದಲು ಹಗರಣ, 2G ಸ್ಕ್ಯಾಮು. ಏನಾಯಿತು ಅದರಲ್ಲಿ? ಯಾರಿಗೆ ಶಿಕ್ಷೆ ಆಯಿತು? ಎಷ್ಟು ದುಡ್ಡು ವಾಪಸ್ ವಸೂಲು ಮಾಡಿದ್ರಿ? ಉತ್ತರ BJP ಅವ್ರ ಹತ್ರನೂ ಇಲ್ಲ. ರವೀಂದ್ರ ರೇಷ್ಮೆ ಅವರೇ, ಎಲೆಕ್ಷನ್ನಲ್ಲಿ ಚರ್ಚೆ ಆಗಬೇಕು, ಒಂದಷ್ಟು ಓಟ್ ಬರಬೇಕು, ಅಷ್ಟು ಬಿಟ್ಟರೆ ಇನ್ನೇನಿದೆ ಇದರಲ್ಲಿ? ಒಬ್ಬ ಲಾಲೂ ಪ್ರಸಾದ್ ಯಾದವ್ಗೆ ಶಿಕ್ಷೆ ಆಯಿತು ಅನ್ನುವುದು ಬಿಟ್ಟರೆ ಯಾವ ಭ್ರಷ್ಟಾಚಾರದ ಹಗರಣ, ಯಾವ ಹಗರಣದ ಆರೋಪ ಲಾಜಿಕಲ್ ಎಂಡಿಗೆ ಹೋಗಿದೆ? ಲಾಲೂ ಪ್ರಸಾದ್ ಯಾದವ್ ಹೊರತುಪಡಿಸಿ ಮತ್ತೊಬ್ಬ ಶಿಕ್ಷೆಗೊಳಪಟ್ಟ ರಾಜಕಾರಣಿ ಅಂತಂದರೆ ಓಂ ಪ್ರಕಾಶ್ ಚೌತಾಲ. 10 ವರ್ಷಗಳ ಕಾಲ ಜೈಲುವಾಸ ಶಿಕ್ಷೆ ಆಯಿತು. ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಹಾಕ್ಕೊಂಡಿದ್ರು ಅಂತಂದ್ಬಿಟ್ಟು. ಅದ್ರ ಹೊರತುಪಡಿಸಿ ಬರ್ತಾ ಬರ್ತಾ ಕರ್ನಾಟಕದಲ್ಲಂತೂ ಅದೊಂದು ಜೀವನ ಕ್ರಮ ಆಗಿಬಿಟ್ಟಿದೆ. ಭ್ರಷ್ಟಾಚಾರ ಒಂದು ಕಥಾವಸ್ತುನೂ ಅಲ್ಲ, ಚರ್ಚಾ ವಸ್ತುನೂ ಅಲ್ಲ ಅನ್ನೋ ರೀತಿಯಲ್ಲಿ. ಕಳೆದ ಲೋಕಸಭಾ ಚುನಾವಣೆ ಆದಮೇಲೆ ಒಂದು ಸ್ವತಂತ್ರ ಸಂಶೋಧನಾ ಸಂಸ್ಥೆ ಒಂದು ಅಂಕಿ ಸಂಖ್ಯೆಗಳನ್ನು ಕೊಡ್ತು. ರಾಷ್ಟ್ರದ 88 ಜನ ಬಿಲಿಯನೇರ್ MLAಗಳ ಪೈಕಿ 33 ಜನ ಕರ್ನಾಟಕದಲ್ಲಿದ್ದಾರೆ ಅಂತ. ಅದರಲ್ಲಿ 19 ಜನ ಕಾಂಗ್ರೆಸ್ಸು, 9 ಜನ BJP, ಒಬ್ಬರು JDS, ಒಬ್ಬರು ಪಕ್ಷೇತರ. ಆ್ಯಂಡ್ ಇಡೀ ರಾಷ್ಟ್ರದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದವರು ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್. 2ನೇ ಸ್ಥಾನದಲ್ಲಿದ್ದವರು ಇದೇ ಮೊದಲ ಬಾರಿಗೆ MLA ಆಗಿರೋ ಗೌರಿಬಿದನೂರು ಪಕ್ಷೇತರ ಶಾಸಕರು. ಅದಾದ ನಂತರ ತೀರ 2 ವಾರದ ಹಿಂದೆ ಮತ್ತೆ ಆ ಸಂಸ್ಥೆ CSDS ಅನ್ನೋ ಸಂಸ್ಥೆ ಒಟ್ಟು ಸಂಪತ್ತೆಷ್ಟು, ಕರ್ನಾಟಕ 224 ಜನ MLAಗಳ ಒಟ್ಟು ಸಂಪತ್ತಿನ ಮೌಲ್ಯ ಆ್ಯಸ್ ಪರ್ ದ ಡಿಕ್ಲೇರ್ ಅಫಿಡವಿಟ್ ಗಿವನ್ ಟು ಎಲೆಕ್ಷನ್ ಕಮಿಷನ್ 14,359 ಕೋಟಿ ಒಟ್ಟು ಸಂಪತ್ತಿನ ಮೌಲ್ಯ 224 ಜನದ್ದು. ರಾಷ್ಟ್ರದ ಅತಿ ದೊಡ್ಡ ಅಸೆಂಬ್ಲಿ ಇರೋದು ಉತ್ತರ ಪ್ರದೇಶದಲ್ಲಿ, 403 ಸೀಟ್ಗಳಿರೋ ಉತ್ತರ ಪ್ರದೇಶ ಅಸೆಂಬ್ಲಿಯ ಒಟ್ಟು MLAಗಳ ಸಂಪತ್ತಿನ ಮೌಲ್ಯ 3,251 ಕೋಟಿ. ಎಲ್ಲಿ 3,000 ಕೋಟಿ, ಎಲ್ಲಿ 14,590. ನಾವು 224 ಜನ ಇದ್ರೂ ಕೂಡ 14,000 ನಾವು ನಂಬರ್ 1 ಸ್ಥಾನದಲ್ಲಿದ್ದೇವೆ. ನಮ್ಮ ನಂತರದ ಸ್ಥಾನ ಮಹಾರಾಷ್ಟ್ರದಲ್ಲಿ 12,424 ಕೋಟಿ. ಅದು ಬಿಟ್ಟರೆ ಆಂಧ್ರ ಪ್ರದೇಶ್, ಅದು ವಿಭಜನೆ ಆಗಿರೋ ಆಂಧ್ರ ಪ್ರದೇಶ್ ಭಾಳ ಚಿಕ್ಕದಿದೆ, ಅಸೆಂಬ್ಲಿ ಮೊದಲಷ್ಟು ದೊಡ್ಡದಿಲ್ಲ. ಅವರು 11,329 ಕೋಟಿ ಅಂತ. ನಾವು ತಮಿಳ್ನಾಡು ಭಾಳ ಕರಪ್ಟ್ ಅಂತ ಅಂದ್ಕೊಳ್ತಾ ಇದ್ವಿ. ತಮಿಳ್ನಾಡು ನೋಡಿ, ತಮಿಳ್ನಾಡು ನಮಗಿಂತ ಜಾಸ್ತಿ ಇದೆ ಸ್ಟ್ರೆಂಗ್ತು, 239 ಸೀಟ್ ಇದೆ ಅಲ್ಲಿ. ತಮಿಳ್ನಾಡು ಒಟ್ಟು ಸಂಪತ್ತಿನ ಮೌಲ್ಯ 2,749. ಅಲ್ಲಿನ ಮುಖ್ಯಮಂತ್ರಿ ಜೈಲಿಗೆ ಹೋಗಿ ಬಂದರು, ಅದೆಲ್ಲ ಆಯಿತು. ಮೊನ್ನೆ ತಾನೇ ಚುನಾವಣೆ ಮುಗಿತಲ್ಲ, ಬಿಹಾರ್ 243 ಸೀಟ್ಗಳ ಬಿಹಾರ್ ಅಸೆಂಬ್ಲಿನಲ್ಲಿ ಒಟ್ಟು ಆಸ್ತಿ ಮೌಲ್ಯ 2,192. ಭ್ರಷ್ಟಾಚಾರ ಅಂತಂದ್ರೆ ಬರೀ ಲಂಚಗುಳಿತನ ಅಷ್ಟೇ ಅಲ್ಲ, ಸಾಂದರ್ಭಿಕ ಸಾಕ್ಷ್ಯ ಬೇಕಾದಷ್ಟು ಇರುತ್ತೆ. ಅಂದರೆ ನಮ್ಮಲ್ಲಿರೋ MLAಗಳು 5 ವರ್ಷಕ್ಕೊಮ್ಮೆ ಅವರ ಆಸ್ತಿ, ಘೋಷಿತ ಆಸ್ತಿ ಆದಾಯ ಮೌಲ್ಯ ಯಾಕೆ 55 ಕೋಟಿ ಜಾಸ್ತಿ ಆಗ್ತಾ ಬಂದ್ಬಿಡ್ತು? ಅದು ಹೆಂಗೆ ಆಗ್ತಾ ಇದೆ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳಿದ್ರು ಇಲ್ದಂಗೆ ಆಗ್ಬಿಡ್ತು. ಆಮೇಲೆ ರಾಜಕೀಯ ಭ್ರಷ್ಟಾಚಾರದ ಬಗ್ಗೆ ನಿಜಕ್ಕೂ ಸಾರ್ವಜನಿಕರಲ್ಲಿ ಒಂದು ಎಚ್ಚರವನ್ನು, ಜಾಗೃತಿಯನ್ನು, ಕಂಪನವನ್ನು ಮೂಡಿಸಿದ್ದು ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿದ್ದ ಅವಧಿಯಲ್ಲಿ. ರಾಜಕಾರಣ ನಿಜಕ್ಕೂ ಹೆದರ್ಕೊಂಡ್ಬಿಟ್ರು. ಅದಾದ ನಂತರ ಏನಾಗ್ಬಿಟ್ರು, ಸ್ವತಃ ಲೋಕಾಯುಕ್ತರೇ ಅವರು ಉತ್ತರಾಧಿಕಾರಿಗಳಾಗಿ ಬಂದ ಜಸ್ಟಿಸ್ ಭಾಸ್ಕರ್ ರಾವ್ ಅವರೇ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಮೇಲೆ ಆ ಲೋಕಾಯುಕ್ತ ಅನ್ನೋ ಸಂಸ್ಥೆಯ ವಿಶ್ವಾಸಾರ್ಹತೆನೇ ಕುಸಿದು ಹೋಗ್ಬಿಡ್ತು. ಆಮೇಲೆ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದರು ನಮ್ಮ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಲೋಕಾಯುಕ್ತ ಸಂಸ್ಥೆಯನ್ನು ರದ್ದು ಮಾಡಿ ಅಂತ ಆಸ್ ಇಫ್ ಇವ್ರ ಬೇಡಿಕೆಗೆ ಸ್ಪಂದಿಸೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರು ಮಾಡೇ ಬಿಟ್ರು. ಅದರದ್ದು ಪೊಲೀಸ್ ಸ್ಟೇಷನ್ ಪವರ್ಸ್ನ ಕಿತ್ಕೊಂಡ್ಬಿಟ್ಟು ACB ಅನ್ನೋ ಒಂದು ಆಂಟಿ ಕರಪ್ಷನ್ ಬ್ಯೂರೋ ಅಂತ ಒಂದು ಹೊಸ ಸಂಸ್ಥೆ ಸೃಷ್ಟಿ ಮಾಡಿದ್ರು. ಅವ್ರಿಗೆ ರಾಜಕಾರಣಿಗಳ ಭ್ರಷ್ಟಾಚಾರದ ಮೇಲೆ ಅವ್ರಿಗೇನು ನಿಯಂತ್ರಣ ಇರಲಿಲ್ಲ.
ಅದಾದ ನಂತರ ಬಿ ಜೆ ಪಿ ಸರ್ಕಾರ ಬಂತಲ್ಲ, ಇವ್ರನ್ನ ಕುಮಾರಸ್ವಾಮಿ ಅವ್ರ ಗೌರ್ಮೆಂಟ್ ತೆಗೆದು ಅವರು ತಾವಾಗೇ ಏಕಪಕ್ಷೀಯ ನಿರ್ಧಾರ ತಗೊಂಡ್ಬಿಟ್ಟು ಅದನ್ನ ಪವರ್ನ ರೆಸ್ಟೋರ್ ಮಾಡೋ ಪ್ರಯತ್ನ ಮಾಡಲಿಲ್ಲ. ಮಾಡ್ತೀವಿ ಅಂತ ಹೇಳಿದ್ರು, ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಕೊನೆಗೆ ಹೈಕೋರ್ಟ್ ಆದೇಶ ಕೊಟ್ಟ ಮೇಲೆ ಮತ್ತೆ ಮರುಸ್ಥಾಪನೆ ಆಯ್ತು ನಿಜ. ಆದರೆ ಇವತ್ತಿನ ಲೋಕಾಯುಕ್ತರು ಅದು ಯಾಕೋ ಏನೋ ಅವ್ರ ದಾಳಿಗಳು ನಡೀತಾ ಇರೋದಲ್ಲ ಬರೀ ಸರ್ಕಾರಿ ಅಧಿಕಾರಿಗಳ ಮೇಲೆ. ಇದುವರೆಗೂ ಒಬ್ಬ ರಾಜಕಾರಣಿಗಳ ಮೇಲೆ ಕೂಡ ಈ ಲೋಕಾಯುಕ್ತ ದಾಳಿಯಾಗಿ ಒಂದು ಸಿಕ್ಕಿದ್ದ ಇದಾದ ಅಂತ. ಆ ಬಿ ಜೆ ಪಿ ಸರ್ಕಾರ ಪತನ ಆಗೋ ಸಂದರ್ಭದಲ್ಲಿ ಮಗನ ಮೇಲೆ ಫಸ್ಟ್ ದಾಳಿ ಮಾಡಿದ್ರು, ವಿರೂಪಾಕ್ಷಪ್ಪನವರು ಸಿಕ್ಕಾಕೊಂಡ್ರು, ಸೋತೋದ್ರು, ಅದೆಲ್ಲ ಆಗೋಯ್ತು. ಬಟ್ ರಾಜಕಾರಣಿಗಳು ಯಾರೂ ಆ ಭಯನೂ ಹೊರಟೋಗ್ಬಿಟ್ಟಿದೆ ಲೋಕಾಯುಕ್ತ ಅನ್ನೋ ಸಂಸ್ಥೆ ಮೇಲೆ. ನಾನು ತುಂಬ ವಿಷಾದದಿಂದ ಹೇಳ್ತಾ ಇದ್ದೀನಿ. ಉಪಲೋಕಾಯುಕ್ತರು ಕೂಡ ಅಷ್ಟೇ, ಒಂದು ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಸುಮ್ಮನೆ ಇರಬೇಕಾಗಿತ್ತು. ಅವರಿಂದ ಯಾರು ಸಮಜಾಯಿಷಿ ಕೇಳಿದ್ರು? ಅವ್ರೇನು ರಾಜಕಾರಣಿ ಅಲ್ಲ ಸಮಜಾಯಿಷಿ ಕೊಡೋದಕ್ಕೆ, ಅವರೂ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಆಮೇಲೆ ಅವ್ರ ಹೇಳಿಕೆಯನ್ನು ಉಲ್ಲೇಖಿಸ್ಬಿಟ್ಟು ಮಾತಾಡಿದ್ರಲ್ಲ ಈ ವಿರೋಧ ಪಕ್ಷದ ನಾಯಕರು, ಅವರೂ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಬರೀ ಕರ್ನಾಟಕದ ಅಂತ ಹೇಳಿಲ್ಲ, ಒಟ್ಟಾರೆ 64%, 63% ಅಂತ. ಅಂದರೆ ಎಷ್ಟು ತಮಾಷೆ ವಸ್ತು ಆಗೋಗ್ಬಿಡ್ತು ರಾಜಕೀಯ ಭ್ರಷ್ಟಾಚಾರ ಅನ್ನೋದು. ಆಮೇಲೆ ಒಬ್ಬ ರಾಜಕಾರಣಿ ಕೂಡ ಮೊದಲು ನೋಡಿ, ಅಟ್ಲೀಸ್ಟ್ 70ರ ದಶಕದವರೆಗೂ ಕೂಡ, ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು 70ರ ದಶಕದವರೆಗೂ ಸರಳತೆ, ನಿರಾಡಂಬರತೆ ಮತ್ತು ವಿನಮ್ರತೆ ಇವು ಸಾರ್ವಜನಿಕ ಬದುಕಿನ ಮೌಲ್ಯಗಳಾಗಿತ್ತು. ಅಂದರೆ ಪವರ್, ಸಿಂಪ್ಲಿಸಿಟಿ, ಆಸ್ಟಿರಿಟಿ ಅದು ಆ್ಯಂಡ್ ಹ್ಯುಮಿಲಿಟಿ, ಅವು ಮೂರೂ ಮೌಲ್ಯಗಳಾಗಿದ್ದು. ಬರ್ತಾ ಏನಿಲ್ಲ, ಯಾವ ಎಗ್ಗೂ ಇಲ್ದೇ ನಮ್ಮ ಆಸ್ತಿ ಘೋಷಣೆ ಮಾಡ್ಕೊಳ್ತೀವಿ, ನಮ್ಮ ಲೈಫ್ ಸ್ಟೈಲ್ ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇದ್ವಿ, ನಾವು ಇಂತಿಂಥ ಅರಮನೆ ಕಟ್ತೀವಿ ಅಂತ ಹೇಳ್ತೀವಿ. ಅಧಿಕಾರಿಗಳು ಎಲ್ಲರೂ ಕೂಡ ಅರಮನೆಯಲ್ಲಿ ಮದುವೆ ಮಾಡೋದೇ ಒಂದು ಪ್ರೆಸ್ಟೀಜ್ ಸಿಂಬಲ್ ಆಗೋಗ್ಬಿಡುತ್ತೆ. ಹಾಗಾಗಿ ರಾಜಕಾರಣಿಗಳೇ ಮೇಲ್ಪಂಕ್ತಿ ಹಾಕ್ಕೊಡೋಕೆ ಶುರು ಮಾಡ್ಬಿಟ್ರು. ಯಾವ ರಾಜಕಾರಣ ಕೂಡ ತನ್ನ ಸಂಪತ್ತಿನ ಬಚ್ಚಿಟ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಇಷ್ಟಿದೆ ಬಟ್ ನಾನು ವ್ಯಾಪಾರ ಮಾಡ್ತೀನಿ ಅಂತ ಭಾಳ ಧೈರ್ಯವಾಗಿ ಹೇಳ್ಕೊಳ್ತಾರೆ ಇವತ್ತಿನ ರಾಜಕಾರಣಿಗಳೆಲ್ಲ. ಈ ಸ್ಥಿತಿಗೆ ಬಂದಿರುವಾಗ ಪಾಪ ಚರ್ಚಾ ವಸ್ತು, ಭ್ರಷ್ಟಾಚಾರ ಒಂದು ಚರ್ಚಾ ವಸ್ತು ಆಗ್ತಾನೆ ಇಲ್ಲ. ಉಪಲೋಕಾಯುಕ್ತರು ತಮ್ಮ ಹೇಳಿಕೆ ಬಗ್ಗೆ ಏನೂ ಸಮಜಾಯಿಷಿ ಕೊಡೋ ಆಗತ್ತೆ ಇರಲ್ಲ. ಹೇಳಿದ ಮೇಲೆ ಮುಗಿದೋಯ್ತು. ಅದ್ಮೇಲೆ ರಾಜಕಾರಣಿಗಳಿಗೆ ಚರ್ಚೆ ಮಾಡಬೇಕಾಗಿತ್ತು. ಅವರೂ ಸಮಜಾಯಿಷಿ ಕೊಡ್ತಾರೆ, ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ತಾರೆ ಗೌರ್ಮೆಂಟು? ಇಲ್ಲ, ಏನು ಮಾಡೋಕ್ಕೆ, ಸ್ವಾಯತ್ತ ಸಂಸ್ಥೆ ಹೇಳಿದ ಮೇಲೆ ಮುಗಿದೋಯ್ತು. ಎಲ್ಲೋ ಒಂದು ದಾಖಲೆ ಇತ್ತಲ್ಲ, ಆ 88 ಜನ ಇವ್ರ ಪೈಕಿ ಕರ್ನಾಟಕದವರೇ 33 ಜನ ಅಂತಂದರೆ ಎಷ್ಟು ಇಂಥ ಹೆಗ್ಗಳಿಕೆ ನೋಡಿ ಕರ್ನಾಟಕದ್ದು. ಇದು ಎಲ್ಲಿಂದ ಬಂತು ಸಂಪತ್ತು ಅಂತ ನಾವು ಪ್ರಶ್ನೆ ಮಾಡೋ ಶಕ್ತಿನೂ ಕಳ್ಕೊಂಡ್ಬಿಟ್ಟಿದ್ದೀವಿ. ಜನಶಕ್ತಿ ದುರ್ಬಲ ಆದಾಗ ಭ್ರಷ್ಟಾಚಾರ ಅಂದರೆ ಅದು ಬರೀ ಸಂಪತ್ತಿನ ಗಳಿಕೆ, ಅಕ್ರಮ ಸಂಪತ್ತಿನ ಸಂಪಾದನೆ ಅಷ್ಟೇ ಅಲ್ಲ, ಅಧಿಕಾರ ದುರುಪಯೋಗ ಕೂಡ, ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗ, ಕುಟುಂಬ, ಇವೆಲ್ಲ ಭ್ರಷ್ಟಾಚಾರದ ವಿವಿಧ ರೂಪಗಳು. ಅದು ಎಲ್ಲದರಲ್ಲೂ ಬಹುಶಃ ಕರ್ನಾಟಕ ಇವತ್ತು ಮೊದಲನೇ ಸ್ಥಾನದಲ್ಲಿದೆ ಅಂತ ಕಾಣುತ್ತೆ. 5ನೇ ಸ್ಥಾನದಲ್ಲಿ, ಮೊದಲನೇ ಸ್ಥಾನದಲ್ಲಿ ಇದ್ದಂಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.